ನಮಸ್ಕಾರ ರೀ ಸಾವುಕಾರ ಮಂದಿಗ, ಎಲ್ಲರೂ ಹೇಗಿದ್ದೀರಿ? ನಾ ಅನ್ಕೊಂಡಾಗೆ ತುಂಬಾನೇ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ, ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನೀವೆಲ್ಲ ನೋಡೇ ಇರ್ತೀರಾ, ಇತ್ತೀಚೆಗೆ DCM DK ಶಿವಕುಮಾರ್ ಅವರು ಗೊತ್ತೋ ಗೊತ್ತಿಲ್ಲದೇನೋ ಬೇಕು ಅಂತಾನೋ ಕೆಲವರಿಗೆ ಕಣ್ಣಿಗಷ್ಟೇ ಕೆಟ್ಟವರಾಗಿ ಕಾಣ್ತಾ ಇದ್ದಾರೆ. ಈ ಮೊನ್ನೆ ಅಷ್ಟೇ RSS ಒಂದೆರಡು ಮೊದಲ ಸಾಲುಗಳನ್ನು ಸದನದಲ್ಲಿ ಹಾಡಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೆಲವರ ಕಣ್ಣಿಗಷ್ಟೇ ಕೆಟ್ಟವರಾಗಿದ್ರು. ಕೊನೆಗೂ ನಂಬೋಕೆ ಆಗ್ಲಿಲ್ಲ, ಅವರು ಕ್ಷಮೆ ಕೇಳೇ ಬಿಟ್ರು. If you feel that I have done a mistake which I have not done, but still I am ready to apologize. ಕ್ಷಮೆ ಯಾಕೆ ಕೇಳಿದ್ರು ಮುಂದೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಅಷ್ಟೇ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳ್ತಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. DCM ಹೇಳಿರುವಂತ ಈ ಹೇಳಿಕೆ ಇತ್ತ ಕಮಲದವರನ್ನ ಕೆರಳುವಂತೆ ಮಾಡಿದೆ. ಹಿಂದೂಗಳ ದೇವಾಲಯ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ, ದಂಗೆ ಹೇಳ್ತೀವಿ ಅಂತ ಮಾಧ್ಯಮದ ಮುಂದೆ ಕೆಲವು ಶಾಸಕರು ಹೇಳಿದ್ದಾರೆ. ಇತ್ತ ಬಿಜೆಪಿಯ ಪ್ರತಾಪ್ ಸಿಂಹರವರು ನಿನ್ನೆ ಹಲವಾರು ಮಾಧ್ಯಮಗಳ ಮುಂದೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಣ್ಣ ನಿಮ್ಮನ್ನ ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ ಸರ್. ಓಟ್ ಗಿಮಿಕ ಚಮಕ್ಕ ಏನು ಒಂದು ಗೊತ್ತಾಗ್ತಾ ಇಲ್ಲ ಗುರು. ಹಾಗೆ ಅಷ್ಟೇ ಅಲ್ಲ, ಪುನಃ DK ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಅದು ಬಂದು ಸರ್ಕಾರದ ಆಸ್ತಿ ಅಂತ ಹೇಳ್ತಾರೆ. ಇದು ಸರ್ಕಾರದ ಆಸ್ತಿ, ಈಗ ಸರ್ಕಾರದ ಆಸ್ತಿ. ಇವಾಗ ಬಿಡಿ, ಯಾರೇ ಏನೋ ಹೇಳಿದ್ರು ಅದನ್ನ ಹೆಂಗೆ ಬೇಕಾದರೂ ತಲೆ ಕೆಳಗೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಜನಗಳನ್ನ ಫ್ರೀ ಬೇಕಾ ಬೇಡವಾ ಎಂದು ಆಗ್ಲೇ ಮೂರ್ಖರನ್ನಾಗಿ ಮಾಡಿದ್ದಾರೆ. ಇಷ್ಟು ಜನಗಳ ವಿರುದ್ಧ ಆಯ್ತು, ರಾಜಕಾರಣಿಗಳ ವಿರುದ್ಧ ಆಯ್ತು, ಈಗ ದೇವಸ್ಥಾನವನ್ನು ಬಿಡಲ್ವಲ್ಲ ಗುರು. ನಮ್ಮ ಮೈಸೂರಿನಲ್ಲಿರುವ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ನಿಮ್ಮ ಅನಿಸಿಕೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.